ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಸುಬ್ರಹ್ಮಣ್ಯ ಷಷ್ಠಿ, ಹಾಗಾಗಿ ಯಾರೆಲ್ಲ ಸುಬ್ರಹ್ಮಣ್ಯ ಷಷ್ಠಿ ಮಾಡ್ತಾ ಇದ್ದಾರೆ ಎಲ್ರಿಗೂ ಸುಬ್ರಹ್ಮಣ್ಯ ಷಷ್ಠಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಬೇಗನೆ ಎದ್ದು ರೆಡಿಯಾಗಿ, ನನ್ನ ಮಗಳು ಇನ್ನೂ ಎದ್ದಿಲ್ಲ. ಬೇರೆ ಟೈಮಲ್ಲೆಲ್ಲ ಎದ್ದು ಕೂತ್ಕೊಂಡ್ಬಿಡ್ತಾಳೆ, ಆಟ ಆಡ್ತಿರ್ತಾಳೆ, ನನ್ನ ಜೊತೆನೇ ಎದ್ದಿರ್ತಾಳೆ. ಬಟ್ ಇವತ್ತು ಹಬ್ಬ ಅಂತಲೇ ಏನೋ ಎದ್ದಿಲ್ಲ. ಸೊ ನೋಡೋಣ, ಅವಳನ್ನು ಎಪ್ಸಿ ಕರ್ಕೊಂಡು ಹೋಗಬೇಕು, ಯಾಕಂದರೆ ಪೂಜೆನೂ ಇದೆ. ಸೊ ಹಸ್ಬೆಂಡು ಹೊರಗಡೆ ನೋಡ್ಕೊಂಡು ಬರ್ತೀನಿ, ಡ್ಯೂಟಿಗೂ ಹೋಗಬೇಕಲ್ವಾ. ಸೊ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ದೀನಿ. ಈಗ ಹೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕು. ಸೊ ಪಾಪಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ನೋಡಿ ಎದ್ಲಿಲ್ಲ ಅಂದರೆ ಎಬ್ಬಿಸ್ಕೊಂಡು ಪೂಜೆನೂ ತೊಗೊಂಡು ಹೋಗ್ಬೇಕೀಗ. ಸೊ ಬನ್ನಿ, ಇವತ್ತಿನ ವ್ಲಾಗಲ್ಲಿ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಾಪು ಎದ್ದೋ ತನಕ ದೇವ್ರ ಮನೆಯದ್ದು ಕೂಡ ಎಲ್ಲದನ್ನು ರೆಡಿ ಮಾಡಿಟ್ಟಿದ್ದೀನಿ. ಪೂಜೆ ಒಂದು ಮಾಡಿಲ್ಲ. ಹೊರಗಡೆ ಹೋಗಿ ಫಸ್ಟು ಸುಬ್ರಹ್ಮಣ್ಯಂಗೆ ಪೂಜೆ ಮಾಡಿ ನಂತರ ಬಂದು ದೇವ್ರ ಮನೆಗೆ ಪೂಜೆ ಮಾಡಬೇಕಂತ. ಹಾಗಾಗಿ ಒಂದು ಟ್ರೇಗೆ ಹೊರಗಡೆ ತೊಗೊಂಡೋಗೋಕ್ಕೆ ಪೂಜೆಗೆ ಅಂತ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಬೇರೆ ಕಡೆ ಎಲ್ಲ ಈ ಸಪ್ಪೆ ವಡೆ ಅಂತ ಮಾಡ್ತಾರೆ, ಹಣ್ಣುಗಳನ್ನೆಲ್ಲ ತೊಗೊಂಡೋಗ್ತಾರೆ, ಇನ್ನು ತುಂಬ ರೀತಿಯಲ್ಲೆಲ್ಲ ಮಾಡ್ತಾರೆ. ಬಟ್ ನಮ್ಮನೆ ಸಂಪ್ರದಾಯದಲ್ಲಿ ಅದು ಯಾವುದೂ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಜಸ್ಟು ಸಕ್ಕರೆ ಬಾಳೆಹಣ್ಣು ಪೂಜೆ ಮಾಡಬೇಕು, ಜೊತೆಗೆ ಹಾಲಿಗೆ ಬೆಣ್ಣೆ ಹಾಕಿ ತನಿ ಎರೆಯೋದು ಅಂತ ಕೂಡ ಕರೀತಾರೆ. ಹಾಗಾಗಿ ಎಲ್ಲದನ್ನು ರೆಡಿ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ. ಈಗ ತೊಗೊಂಡು ಹೋಗ್ಬೇಕು ನಾನು. ಹಸ್ಬೆಂಡ್ ಬಂದರು, ನಾನು ಕೂಡ ರೆಡಿಯಾಗಿದ್ದೀನಿ. ಈಗ ಹೊರಡಬೇಕು. ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ನಿಯರೆಸ್ಟು ಕಾಮನಗಿದ್ದೇ ಇರುತ್ತೆ. ಸೊ ಪೂಜೆ ಮುಗಿಸ್ಕೊಂಡು ಬರಬೇಕೀಗ. ಪಾಪುನೂ ಕೂಡ ಎದ್ದು ಒಂದು ಡ್ರೆಸ್ ಹಾಕಿದ್ದೀನಿ. ಅವಳಿಗೆ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ, ಲೇಟ್ ಆಗಿಬಿಡುತ್ತೆ ಇನ್ನೂ ಹಸ್ಬೆಂಡ್ ಡ್ಯೂಟಿಗೆ ಹೋಗಬೇಕು ಅಂತ. ಸೊ ಬನ್ನಿ, ಈಗ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ. ನಮ್ಮ ಮನೇಲಿ ಈ ರೀತಿ ಸಿಂಪಲ್ ಪೂಜೆ ಆಗಿರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಜಸ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಈ ಥರ ಬಂದು ಪೂಜೆ ಮಾಡಿದ್ರೆ ಸಾಕು. ಯಾಕಂತಂದರೆ ಬೇರೆ ಕಡೆ ಎಲ್ಲ ಅದು ಮಾಡ್ಕೊಂಡೋಗಿ ಇದು ಮಾಡ್ಕೊಂಡೋಗಿ ಅವ್ರವ್ರ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡ್ತಾರೆ. ಸೊ ಆ ರೀತಿ ನೋಡಿದ್ರೆ ನನಗೆ ಅಷ್ಟೊಂದು ರಿಸ್ಕ್ ಅನಿಸಲ್ಲ. ಈ ಹಬ್ಬ ಅಂತ ಅಂದಾಗ ಹಿಂದಿನ ದಿನವೇ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲದನ್ನು ರೆಡಿ ಮಾಡಿಟ್ಟು ಮಲ್ಕೊಂಡಿರ್ತೀವಿ. ಪುನಃ ಬೆಳಗ್ಗೆ ಎದ್ದು ಜಸ್ಟು ಹೋಗಿ ಪೂಜೆ ಮುಗಿಸ್ಕೊಂಡು ಬರೋದ್ರಿಂದ ಈ ವರ್ಷವೂ ಕೂಡ ಅಷ್ಟೊಂದು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಮಗನೂ ಕೂಡ ಲಾಸ್ಟ್ ಟೈಮು ಇರಲಿಲ್ಲ, ಈ ವರ್ಷನಾದರೂ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಷಷ್ಠಿ ಆಗಿರ್ಬೋದು, ಪಂಚಮಿ ಪೂಜೆಗಳಾಗಿರ್ಬೋದು, ಇದು ಬಂತು ಅಂತಂದರೆ ಏನಾದರೂ ಲೋಪದೋಷಗಳಿತ್ತು ಅಂತಂದರೆ ನಿವಾರಣೆ ಆಗುತ್ತೆ ಅಂತ ಕೂಡ ಅಂತಾರೆ. ನನ್ನ ಮಗನಿಗೆ ಲಾಸ್ಟ್ ಟೈಮು ಕೂಡ ರಜೆ ಇತ್ತು ಅಂತ ಊರಿಗೆ ಹೊರಟೋಗ್ಬಿಟ್ಟಿದ್ದ. ಲಾಸ್ಟ್ ಟೈಮು ಪೂಜೆ ಮಾಡ್ಸೋಕ್ಕಾಗಲಿಲ್ಲ. ಈ ವರ್ಷ ಆದರೂ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ವರ್ಷವೂ ಕೂಡ ರಜೆ ಇತ್ತು ಅಂತ ಊರಿಗೆ ಹೊರಟೋದ, ಬರೋಕ್ಕಾಗಲಿಲ್ಲ ಅವನು. ಸೊ ಅದೊಂದು ಬೇಜಾರಂತ ಅನ್ನಿಸ್ತು. ಬಟ್ ಇರಲಿ, ನಾವು 3 ಜನನೇ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸುಮ್ಮನೆ ಆದ್ವಿ. ನಮ್ಮನೆ ಸರೌಂಡಿಂಗ್ಸ್ ಎಲ್ಲ ಆಲ್ಮೋಸ್ಟು ಪಂಚಮಿ ಹಬ್ಬ ಮಾಡೋದಂತೆ. ಹಾಗಾಗಿ ಹೋದ ತಕ್ಷಣ ಪೂಜೆ ಎಲ್ಲ ಬೇಗನೆ ಆಯಿತು. ಸೊ ಪೂಜೆ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಇದ್ರ ಜೊತೆಗೆ ಮನೆಗೆ ಹೋದ ತಕ್ಷಣ ಫಸ್ಟು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡಬೇಕು. ತಿಂಡಿಗೆ ಎಲ್ಲರೂ ಈ ಹಬ್ಬಕ್ಕೆ ಅವರೆಕಾಳು ಉಪ್ಪಿಟ್ಟು ಮಾಡ್ತಾರೆ. ಸೊ ನಾನು ಕೂಡ ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೆ. ರವೆ ಒಂದು ಫ್ರೈ ಮಾಡ್ಕೊಂಡಿರಲಿಲ್ಲ. ರವೆನ ನಾನು ಕಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಕಲರ್ ಎಲ್ಲ ಚೇಂಜ್ ಆದಮೇಲೆ ಸ್ಟವ್ ಆನ್ ಮಾಡಿ ಇದನ್ನು ಒಂದು ಸಪ್ರೇಟಾಗಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಸೊ ಅದು ಡ್ರೈ ಆಗೋ ತನಕ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 7 ರಿಂದ 8 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಇದಕ್ಕೆ ಒಂದು 3 ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗೋ ಟೈಮಲ್ಲಿ ಒಂದು 3 ಹಸಿರು ಮೆಣಸಿನ್ಕಾಯಿನ ಇದರ ಉದ್ದುದ್ದಕ್ಕೆ ಹಚ್ಚಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವರು ಸ್ಟಾರ್ಟಿಂಗೇ ಹಾಕೋತಾರೆ, ಬಟ್ ಲಾಸ್ಟಲ್ಲಿ ಹಾಕೊಳ್ಳೋದ್ರಿಂದ ಖಾರ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಅಂತ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಆ್ಯಡ್ ಮಾಡಿದ್ದೀನಿ. ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ಲೇವರಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಇರೋಂಥ ಟೊಮ್ಯಾಟೋನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಟೊಮ್ಯಾಟೊ ಇಷ್ಟ ಇಲ್ಲ ಅಂತಂದರೆ ನಿಂಬೆ ಹುಳಿ ಕೂಡ ಆ್ಯಡ್ ಮಾಡ್ಕೊಬೋದು, ಬಟ್ ಟೊಮ್ಯಾಟೊ ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ನೀಟಾಗಿ ಒಂದ್ಸಲ ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಇತ್ತು, ಸೊ ಅದನ್ನು ಕೂಡ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಇದ್ರ ಜೊತೆಗೆ ಅವರೆಕಾಳನ್ನ ಸಪ್ರೇಟ್ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಅರ್ಧ ಚೆನ್ನಾಗಿ ಇದು ಕುಕ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನಾವು ತೊಗೊಂಡಿರೋಂತಹ ರವೆ ಕ್ವಾಂಟಿಟಿನ ಡಬಲ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸಿದ್ರೆ ಆಲ್ಮೋಸ್ಟು ಇದು ಫ್ರೈ ಆಗಿರೋದ್ರಿಂದ ಬೇಗ ಕುಕ್ ಆಗಿಬಿಡುತ್ತೆ. ಇದು ಚೆನ್ನಾಗಿ ಬೆಂದ ನಂತರ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ರವೆನ ಆ್ಯಡ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಒಂದು 1/4 ಗಂಟೆ 20 ನಿಮಿಷದಲ್ಲೆಲ್ಲ ಈ ಅವರೆಕಾಳು ಉಪ್ಪಿಟ್ಟನ್ನ ರೆಡಿ ಮಾಡ್ಕೋಬೋದು. ಆಲ್ರೆಡಿ ಒಂದು ಸಲ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಇನ್ ಡೀಟೇಲಾಗಿ ಬೇಕು ಅಂತಂದರೆ ಕ್ವಾಂಟಿಟಿ ಮೆಷರ್ಮೆಂಟ್ನ ಹೋಗಿ ಚೆಕ್ ಮಾಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸಬ್ಸಿಗೆ ಸೊಪ್ಪಿದ್ರೆ ಇನ್ನೂ ತುಂಬಾ ಟೇಸ್ಟಾಗಿ ಬರುತ್ತೆ. ಸಬ್ಸಿಗೆ ಸೊಪ್ಪು ಇರಲಿಲ್ಲ, ಬಟ್ ನಾರ್ಮಲಾಗೆ ಮಾಡಿದೆ, ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಲಾಸ್ಟಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು, ಬಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೆ ಇಷ್ಟ ಅಂತ ಆ್ಯಡ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಮನೆಯ ಷಷ್ಠಿ ಪೂಜೆ ಹೇಗೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.